ರಮೇಶ್ ಬಾಬು ಅವರೇ, ಏನು ಸಭೆ ಇದು? ಒಬ್ಬ ಪತ್ರಕರ್ತರಾಗಿ ಅವರ ದೃಷ್ಟಿಕೋನದಲ್ಲಿ ಪ್ರಶಾಂತ್ ನಾಥೂರವರು ವಿಶ್ಲೇಷಣೆ ಮಾಡಿದ್ದಾರೆ. ನಮಗೆ ಇರ್ತಕ್ಕಂಥ ಮಾಹಿತಿ ಅಂದರೆ ಪಕ್ಷದಲ್ಲಿ ಆಂತರಿಕವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಹಲವಾರು ಇಶ್ಯೂಸ್ ಈಗ ನಮ್ಮ ಮುಂದೆ ಇದೆ. ಒಂದು, ರಾಜ್ಯಸಭಾ ಚುನಾವಣೆ ಇದೆ. ಎರಡನೇದು, ಇನ್ನೊಂದು 2-3 ದಿನಗಳಲ್ಲಿ ಅಸೆಂಬ್ಲಿಯಿಂದ ಕೌನ್ಸಿಲ್ಗೆ ಎಲೆಕ್ಟ್ ಆಗೋಂಥದ್ದು 7 ವಿಧಾನ ಪರಿಷತ್ತಿನ ಸ್ಥಾನಗಳಿಗೆ ನೋಟಿಫಿಕೇಷನ್ ಆಗೋಂಥ ಸಾಧ್ಯತೆ ಇದೆ. ಈಗ SIR, ವಿಶೇಷವಾಗಿ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆ ಏನು ಮಾಡ್ತಾಯಿದೆ, ಆ ವಿಷಯದಲ್ಲಿ ಭಾಳ ಗಂಭೀರವಾಗಿ ಕಾಂಗ್ರೆಸ್ ಪಕ್ಷ ಅದನ್ನು ಪರಿಗಣನೆ ಮಾಡಿದೆ. ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನಕ್ಕೆ ಅನುಗುಣವಾಗಿ ನಾವು ಚುನಾವಣೆಯನ್ನು ಮಾಡಬೇಕಾಗಿದೆ. ಅದ್ರ ಜೊತೆಯಲ್ಲೇ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು ಚುನಾವಣೆಯನ್ನು ಮಾಡಬೇಕಾಗಿದೆ. ಮತ್ತು ಈಗ ರಾಜ್ಯ ಸರ್ಕಾರದಲ್ಲಿ 3 ಸ್ಥಾನಗಳು ಖಾಲಿ ಇದ್ದಾವೆ, ಕ್ಯಾಬಿನೆಟ್ ರ್ಯಾಂಕ್ 3 ಸ್ಥಾನ. ಅದರ ಸಹಿತವಾಗಿ ರೀಶಫಲ್ ವಿಚಾರನೂ ಸಹಿತವಾಗಿ ಎಲ್ಲ ಆಪ್ಷನ್ ಓಪನ್ ಇಟ್ಕೊಂಡು ಆಗೋಂಥ ಚರ್ಚೆಗಳು ಸಾಧ್ಯತೆಗಳು ಇದ್ದಾವೆ. ಬಟ್ CM, DCM ಇಬ್ಬರೂ ಸಹ ಅವರು ಹೊಂದಾಣಿಕೆ ಮೇಲೆ ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ, ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ಟು ಅಥವಾ ಚೇಂಜ್ ಆಫ್ ಮಿನಿಸ್ಟ್ರಿ, ಅವೆಲ್ಲ ನಾವು ಇಬ್ಬರು ಒಪ್ಕೋತೇವೆ ಅನ್ನೋ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ರಚನೆ ಆದ ದಿನದಿಂದಲೂ ಸಹ ಇಂಥ ಚರ್ಚೆಗಳು ನಡೀತಾ ಇದೆ. ಅದು ಸ್ವಾಭಾವಿಕ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಸಹ ಇತಿಹಾಸವನ್ನು ರಾಜ್ಯಸಭೆ ವಿಧಾನ ಪರಿಷತ್ ಆಗಿದ್ದರೆ ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತು, ಇಂಥ ವಿಷಯ ಇದೆ ಚರ್ಚೆಗೆ ಬನ್ನಿ ಅಂತ. SIRನ ವಿಷಯ ಹೆಸ್ ಟು ಗೋ ಪ್ರಿಪೇರ್ಡ್ ಫಾರ್ ಇಟ್ ಸರ್. ಅಂದರೆ ದಾಖಲೆಗಳಿರ್ತವೆ. ಹೇಳ್ತೀನಿ, ಇಟ್ ಇಸ್ ನಾಟ್ ಲೈಕ್ ದಟ್. ನೋಡಿ, ಅದನ್ನು ಹೇಳಿದ್ದು ನೀವು ಪತ್ರಕರ್ತರಾಗಿ ನಿಮ್ಮ ದೃಷ್ಟಿಕೋನ ಬೇರೆ, ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ವಿಚಾರಗಳು ಬೇರೆ ಇರುತ್ತೆ. SIR ಅನ್ನೋ ವಿಚಾರ ಕರ್ನಾಟಕದಲ್ಲಿ ಈಗ ನೋಟಿಫಿಕೇಶನ್ ಆಗಿದೆ ಅಂಥದ್ದು. ಸೊ ಫಸ್ಟು ಬಿಹಾರದಲ್ಲಿ ಮೊದಲನೇ ಹಂತ ಆಯಿತು, ಮತ್ತು ಉಳಿದಂತೆ 12 ರಾಜ್ಯದಲ್ಲಿ 2ನೇ ಹಂತ ಆಯಿತು. ಈಗ 16 ರಾಜ್ಯ ಇನ್ಕ್ಲೂಡಿಂಗ್ ಕರ್ನಾಟಕ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನದ ಪ್ರಭಾವ ಆಯಿತು ಮತ್ತು ಅದು ಯಾವ ರೀತಿ ದುರುಪಯೋಗ ಆಗಿದೆ, ಚುನಾವಣಾ ಆಯೋಗ ಎಲ್ಲೆಲ್ಲಿ ತಪ್ಪುಗಳು ಮಾಡಿದೆ, ಇವೆಲ್ಲವೂ ಚರ್ಚೆ ಆಗಬೇಕಾಗಿದೆ. ಮತ್ತು ವಿ ಆರ್ ವೆರಿ ಕ್ಲಿಯರ್, ಕರ್ನಾಟಕದಲ್ಲೇನು ಇಮ್ಮಿಡಿಯೇಟ್ ಅಸೆಂಬ್ಲಿ ಪಾರ್ಲಿಮೆಂಟ್ ಚುನಾವಣೆ ಇಲ್ಲ. ಮತದಾರರ ಪಟ್ಟಿ ಅವರು ಏನಾದ್ರು ತಪ್ಪು ಮಾಡೋ ಪ್ರಯತ್ನ ಮಾಡಿದ್ರೆ ಸರಿಪಡಿಸೋಂಥ ಅವಕಾಶಗಳಿದ್ದಾವೆ. ಅದು ಸಹ ನಮ್ಮ ಈಗ ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಿನ್ನೆ ಭಾಳ ಸುದೀರ್ಘವಾದಂಥ ಚರ್ಚೆಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ಸಭೆಯನ್ನು ಆಯೋಜನೆ ಮಾಡಿ ಸುರ್ಜೇವಾಲರವರು ನಾವೆಲ್ಲ ಅಂದರೆ ಪಕ್ಷದ ಆಂತರಿಕವಾಗಿ ಶಾಸಕರು, ಪದಾಧಿಕಾರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಇವತ್ತು BLOಗಳ ಕಾರ್ಯ ಏನಿದೆ, BLA 2 ಕಾರ್ಯ ಏನಿದೆ, ಶಾಸಕರ ಕಾರ್ಯ ಏನಿದೆ, ಕಾರ್ಯಕರ್ತರ ಕಾರ್ಯ ಏನಿದೆ, ನಮ್ಮ ಮುಂದೆ ಇರ್ತಕ್ಕಂಥ ಪ್ರಿಯಾರಿಟಿ ಇವತ್ತು SIR. ರಾಜಕೀಯವಾಗಿ ಪತ್ರಕರ್ತರಾಗಿ ನಿಮ್ಮ ಚರ್ಚೆಗಳು ಏನೇ ಇದ್ರು ಸಹ ಸರ್, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಲ್ಲ, ರಾಜಕೀಯವಾಗಿ ಪತ್ರಕರ್ತರಾಗಿ ಅಂದ್ರಲ್ಲ, ನಾವು ಪತ್ರಕರ್ತರು ಸಾಮಾನ್ಯವಾಗಿ ಡಾಟ್ಸ್ ಕನೆಕ್ಟ್ ಮಾಡ್ತೀವಿ. ನೋಡಿ, SIR ಇದ್ರೆ SIR ಚರ್ಚೆ ಅಂತ ಹೇಳ್ತಿದ್ರು. ರಾಜ್ಯಸಭಾ ಇದ್ರೆ ಇಲ್ಲಪ್ಪ. ಆಮೇಲೆ 2 ಸಲ ನೊಣವಿಕೆರೆ ಅಜ್ಜಯ್ಯನ ಪಾದಕ್ಕೆ ದರ್ಶನ ಮಾಡಿಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ನಾನು ಅದಕ್ಕೆ ನಿಮಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೇಳಿದ್ದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸರ್ಕಾರ ಬಂದ ಮೊದಲ ದಿನದಿಂದಲೂ ಸಹ ಇನ್ಕ್ಲೂಡಿಂಗ್ ಸುವರ್ಣ TV ಈ ಚರ್ಚೆಗಳು ನಡೀತಲೇ ಇದೆ. ಇಟ್ ಇಸ್ ನಾಟ್ ದ ಫಸ್ಟ್ ಒನ್. ನೀವು ಇವತ್ತು ಮಂತ್ರಿಮಂಡಲದ ವಿಚಾರ ಇರ್ಬೋದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇರ್ಬೋದು, ಇವತ್ತೇನು ಫಸ್ಟ್ ಟೈಮ್ ಆಗಿದ್ದಿದ್ರೆ ನಾನು ನೀವು ಹೇಳ್ತಾ ಇರ್ತಕ್ಕದ್ದು ಇರ್ಬೋದು ಅಂತ ಹೇಳ್ತಿದ್ದೆ. ನೀವು ಒಂದು 25-30 ಸಲ ಮಾಡಿದ್ದೀರಾ ಮುಖ್ಯಮಂತ್ರಿಗಳು ಬದಲಾವಣೆ. ಮುಖ್ಯಮಂತ್ರಿ ನಿಮ್ಮ ಶಾಸಕರುಗಳು ಎಷ್ಟು ಸಲ ಮಾತಾಡಿದಾರೋ ಅಷ್ಟು ಸಲ ಮಾಡಿದ್ದೀವಿ ನಾವು. ನಿಮಗೆ ಬಿಜೆಪಿ ಅವರು ಲೆಕ್ಕನ ಇಟ್ಟಿದ್ದಾರೆ. AICC ಅವರಾಗಲಿ ಮತ್ತೊಬ್ಬರಾಗಲಿ ಯಾವತ್ತೂ ಸಹ ಇಂಥ ವಿಷಯದ ಮೇಲೆ ನಾವು ಕರೆದಿದ್ದೀವಿ ಅನ್ನೋ ಮಾತನ್ನು ಯಾವತ್ತೂ ಹೇಳಿಲ್ಲ. ಅವರು ಅನುಭವದ ಮೇಲೆ ಪ್ರಶಾಂತ್ ನಾಥ್ ಅವರು ಹೇಳಿದ್ರು, ಕೆಲವು ಸಲ ವಿಷಯ ಇರ್ತವೆ, ಕೆಲವು ವಿಷಯ ಇಲ್ಲದಲೇ ಕರೀತಾರೆ. ಒಂದಂತೂ ನಮಗೆ ಸೂಚನೆ ಇತ್ತು, ಕೇರಳ ಚುನಾವಣೆ ಮತ್ತು ಕೇರಳ ಫಲಿತಾಂಶ, ಕೇರಳದ ಮುಖ್ಯಮಂತ್ರಿ ಸ್ಥಾನದ ಆಯ್ಕೆಯಾಗೋವರೆಗೂ ನಮ್ಮ ರಾಜ್ಯದ ನಾಯಕರನ್ನ ಕರೆಯಲ್ಲ ಅನ್ನೋದು ನಮಗೊಂದು ಮೆಸೇಜ್ ಇತ್ತು. ಅದನ್ನು ಭಾಳ ಸಂದರ್ಭಗಳಲ್ಲಿ ನೀವು ಹೇಳಿದ್ದೀರಾ, ಚರ್ಚೆನೂ ಆಗಿದೆ, ಸಾರ್ವಜನಿಕವಾಗೂ ಚರ್ಚೆ ಆಗಿದೆ. ಈಗ ಅದು ಮುಗಿದಿದೆ. ರಾಹುಲ್ ಗಾಂಧಿರವರು ವಿದೇಶಿ ಪ್ರವಾಸದಲ್ಲಿದ್ದಾರೆ. ಬಟ್ ಅವರೊಂದು ಸೂಚನೆ, ಅದನ್ನೇ ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ, ಈ ಥರ ವಿಜುವಲ್ಸ್ನ ನೀವು ಎಷ್ಟು ಸಲ ತೋರಿಸಿದ್ದೀರಾ ನೀವೇ ರೀಕಾಲ್ ಮಾಡ್ಕೊಂಬಿಡಿ. ಇದು ಸ್ವಾಭಾವಿಕ, ಅದು ತಪ್ಪು ಅಂತ ಅಲ್ಲ. ಮಹೇಶ್ ಅವರು ಒಂದು ನಿಮಿಷ ಮಾತಾಡಲಿ, ಅವರು ಇದು ತಪ್ಪು ಅಂತ ಅಲ್ಲ. ಇವತ್ತು ಅವ್ರನ್ನ ಪ್ರಶ್ನೆ ಮಾಡಬೇಕು, ಅವ್ರು ಉತ್ತರ ಕೊಡಬೇಕು, ಕೊಡ್ತಿದ್ದಾರೆ. ಎಸ್ ರಮೇಶ್, ನೀವು ರಾಜಕೀಯದ ಡೆವಲಪ್ಮೆಂಟ್ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಅಥವಾ ಈ ಥರ ಇರ್ಬೋದು ಅನ್ನೋ ಊಹೆ ಮೇಲೂ ಚರ್ಚೆಗಳಾಗ್ತವೆ. ಅದು ತಪ್ಪು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸ್ವಾಭಾವಿಕವಾಗಿ ರಾಜಕಾರಣದಲ್ಲಿ ಇದಾಗಂಥದ್ದೇ, ಎಲ್ಲ ಪಾರ್ಟಿಲೂ ಇರೋಂಥದ್ದೇ, ಅದು ಚರ್ಚೆ ಆಗಂಥದ್ದು. ಬಟ್ ನಮಗೆ ಪಾರ್ಟಿನಲ್ಲಿ ಸಿದ್ದರಾಮಯ್ಯನವರು ಭಾಳಷ್ಟು ಸಂದರ್ಭಗಳಲ್ಲಿ ಇನ್ಕ್ಲೂಡಿಂಗ್ ಅಸೆಂಬ್ಲಿ ಕ್ಲಿಯರಾಗಿ ಹೇಳಿದ್ದಾರೆ,
ಹೈಕಮಾಂಡ್ ಡಿಸಿಷನ್ ಏನಿದೆ ನಾನು ಫಾಲೋ ಮಾಡ್ತೀನಿ. ಇದೇ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೈಕಮಾಂಡ್ ಏನು ತಗೊಂಡ ಡಿಸಿಷನ್ ತಗೊಳುತ್ತೆ ವಿ ವಿಲ್ ಒಬೈಡ್ ಇಟ್ ಅಂತೇಳಿ. ಸೊ ಇವತ್ತು ಬೇರೆವೆಲ್ಲ ಈಗೇನೋ ಆಗಲೇ 7 ಜನ ಭೇಟಿಯಾಗಿದ್ರು ಸೋನಿಯಾ ಗಾಂಧಿಯವರು, ಅವೆಲ್ಲ ಊಹಾಪೋಹ ಮತ್ತು ಅಂತೆಕಂತೆ ಬಿಟ್ಟರೆ ನಿಖರವಾಗಿ ಯಾರೂ ಸಹ ಇಂಥ ದಿನ ಸಭೆ ಆಯಿತು, ಈ ವಿಷಯದ ಮೇಲೆ ಚರ್ಚೆ ಆಯಿತು, ಹಿಂಗೆ ಆಯಿತು, ಇನ್ಕ್ಲೂಡಿಂಗ್ AICC ಅಧ್ಯಕ್ಷರು ಎಲ್ಲೂ ಸಹ ಹೇಳಿಲ್ಲ. AICC ಅಧ್ಯಕ್ಷರು ಸಹ ಹೇಳಿದ್ದಾರೆ ಸಂದರ್ಭ ಬಂದಾಗ AICC ವಿಲ್ ಟೇಕ್ ದ ಡಿಸಿಷನ್ ಅಂತೇಳಿ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದೊಂದು ಪದ್ಧತಿ, ಬಟ್ ಇತ್ತೀಚೆಗೆ ಒಂದು ಡೆಮಾಕ್ರೆಟಿಕ್ ಆಗಿ ಹೋಗ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಆದಂಥ ಕೇರಳ ಸೆಲೆಕ್ಷನ್ ಸಹ ನೋಡಿದ್ದೇವೆ. ಹಾಗಾಗಿ ಇವತ್ತು ಇರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸು ಇನ್ಕ್ಲೂಡಿಂಗ್ SIR, ರಾಜ್ಯಸಭಾ ಚುನಾವಣೆ ಇರ್ಬೋದು, ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ಮತ್ತು ವೆರಿ ಇಂಟ್ರೆಸ್ಟಿಂಗ್ಲಿ ನೆಕ್ಸ್ಟ್ ಮಂತು ಎಂಡ್ ಆಫ್ ದ ಜೂನ್ ಅಥವಾ ಜುಲೈನಲ್ಲಿ ಅಸೆಂಬ್ಲಿ ಸೆಷನು ಸಹ ನಡೀತಾ ಇದೆ. ಸೊ ಇವೆಲ್ಲ ಕಾರಣಕ್ಕೆ ಕರೆದಿದ್ದಾರೆ. ಅಲ್ಲಿ ವೇಣುಗೋಪಾಲ್ರವರಿಗೆ ರಾಹುಲ್ ಗಾಂಧಿರವರು ಏನು ಸೂಚನೆಯನ್ನು ಕೊಟ್ಟಿರ್ತಾರೆ ಅದರ ಮೇಲೆ ಚರ್ಚೆಗಳಾಗುತ್ತೆ. ಸೊ ಅಲ್ಲಿ ವಿಶೇಷವಾಗಿ ಖರ್ಗೆ ಸಾಹೇಬ್ರದ್ದು ಅಧ್ಯಕ್ಷತೆ ಇರುತ್ತೆ, ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಇರ್ತಾರೆ, ಮತ್ತು ಇವರೆಲ್ಲ ತೀರ್ಮಾನಗಳು ಅಥವಾ ಚರ್ಚೆ ಮಾಡೋಂಥ ವಿಷಯಗಳನ್ನ ತಗೋತಾರೆ. ಅದು ಬಿಟ್ಟರೆ ಮತ್ತೆ ಇವತ್ತು ಭಾಳ ಇದರಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಡಿಬೇಟ್ ಮಾಡ್ಬಿಡ್ಬೇಕಿತ್ತು ಇವತ್ತು. ಇಲ್ಲ, ಅದು ಸಹ ಇದೆ. ಇವತ್ತು ಪ್ರೆಸ್ ಮೀಟ್ ಮಾಡಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಪೆಟ್ರೋಲು, ಡೀಸೆಲ್ಲು, ಮತ್ತೊಂದು ವಿಚಾರಗಳನ್ನ ಸುರ್ಜೇವಾಲಾರವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಜಯರಾಮ್ ರಮೇಶ್ ಅವರು ಅದನ್ನು ಟ್ವೀಟ್ ಮಾಡಿರೋಂಥದ್ದು, ರಾಹುಲ್ ಗಾಂಧಿಯವರು ಮಾತಾಡಿರ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಅಭಿಪ್ರಾಯ ಕೊಟ್ಟಿರ್ತಕ್ಕಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಯಾವ ರೀತಿ ತಗೋಬೇಕು ಅದಕ್ಕೆ ಬೇರೆ ಇದೆ. ಇವತ್ತು ಕರ್ನಾಟಕ ಸೀಮಿತವಾಗಿ ಅವ್ರು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ AICC ಅವರು ಎಲ್ಲ ರಾಜ್ಯದ ನಾಯಕರನ್ನ, ಅಧ್ಯಕ್ಷರನ್ನ, PCC ಅಧ್ಯಕ್ಷರನ್ನ, ಕರ್ನಾಟಕ ಮತ್ತು ಮುಖ್ಯಮಂತ್ರಿಗಳನ್ನ, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳನ್ನ ಕರೆದು ಆ ಸಭೆ ಸಪ್ರೇಟ್ ಮಾಡ್ತಾರೆ. ಅದನ್ನು ಸಹ ದೊಡ್ಡ ಇಶ್ಯೂ ಆಗಿ ಇವತ್ತೇನು ಕೇಂದ್ರದ BJP ಸರ್ಕಾರದ ಕಾರಣದಿಂದ ಬೆಲೆ ಏರಿಕೆ ಏನಾಗ್ತಾ ಇದೆ ಅದನ್ನು ತಡೆಯುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಎನ್ನುವುದು ಚರ್ಚೆ ಆಗುತ್ತೆ. ಬಟ್ ಇವತ್ತು ಏನು ದೆಹಲಿನಲ್ಲಿ ಆಗ್ತಾ ಇದೆ ನಥಿಂಗ್ ಮಚ್ ಇಂಪಾರ್ಟೆಂಟ್ ರಮೇಶ್ ಬಾಬು ಅವರ ಪ್ರಕಾರ ರೆಗ್ಯುಲರ್ ಆಗಿ ನಡೀತಾ ಇದೆ ರುಟೀನ್. ಇದೇನು ಈಗ ಪ್ರಶಾಂತ್ ನಾಥ್ ಅವರು ಮತ್ತೆ ನಾನು ಹೇಳ್ತೀನಿ, ಅವ್ರೇನು ಅವ್ರ ಅನುಭವದ ಮೇಲೆ ಹೇಳಿದ್ದಾರೆ, ಎಷ್ಟು ಸಹ ಸರಿ ಇದೆ. ಕೆಲವು ಸಮಯ ನಿರ್ದಿಷ್ಟವಾದಂಥ ವಿಚಾರ ಇಟ್ಕೊಂಡು ಕರೀತಾರೆ, ಕೆಲವು ಸಮಯ ಮತ್ತೆ ಹೇಳಿದ್ರಲ್ಲ ಇನ್ಕ್ಲೂಡಿಂಗ್ ಸುವರ್ಣ ನ್ಯೂಸ್ 10 ಚರ್ಚೆಗಳಾಗಿದೆ, 10 ಚರ್ಚೆಗಳ ಪ್ರತಿ ಚರ್ಚೆ ಆಗಿದ್ದು ನಿಮ್ಮ ಶಾಸಕರೊಬ್ಬರು ಮಾತಾಡಿದಾಗಲೇ, ಅದು ನಿಮ್ಮ ಶಾಸಕರೊಬ್ರು ಹೇಳಿಕೆ ಕೊಟ್ಟಾಗಲೇ ನಾವು ಚರ್ಚೆ ಮಾಡಿ ನಿಮ್ಮ ಹೇಳಿಕೆಯನ್ನು ಸ್ವಾಗತ ಮಾಡ್ಕೊಂಡು ಅದು ನಿಂಗೂ ಇಂಟರ್ಪ್ರಿಟ್ ಮಾಡ್ಬೋದು. ಹೆಂಗೆ ಸುವರ್ಣದವ್ರು ಕೇಳಿದಾಗ ನಾವು ರಿಯಾಕ್ಟ್ ಮಾಡಿ ಆಗಿದೆ ಅಂತ ಹೇಳ್ಬೋದು. ಅದೇ ತಪ್ಪು ಅಂತಾರ. ನಿಮ್ಗೆ ಬೇಕಾಗಿ ನೀವು ಇಂಟರ್ಪ್ರಿಟ್ ಮಾಡ್ತೀರಾ, ನನಗೆ ಬೇಕಾಗಿ ನಾನು ಇಂಟರ್ಪ್ರಿಟ್ ಮಾಡ್ತೀನಿ. ರಮೇಶ್ ಬಾಬು ಬಿಜೆಪಿ ಚರ್ಚೆಗೋಸ್ಕರ ಒದ್ದು ತಗಳ ಅಧಿಕಾರದ ಹೇಳ್ತಾರೆ, ಬಟ್ ಚೂರಿ ಹಾಕಿ ರಕ್ತ ಹಾಕತ್ತ ಕೆಲಸ ಅಂತ ಬಿಜೆಪಿ ಇರ್ತಾರ, ಕಾಂಗ್ರೆಸ್ ಅಲ್ಲಿ ಆಗಲ್ಲ. ನೀವೆಲ್ಲ ರಕ್ತ ತಗೊಂಡು ಬೆಂಕಿ ಹಚ್ಚಿ ಸಮುದಾಯಗಳಿಗೆ ಬೆಂಕಿ ಹಚ್ಚಿ ನೀವು ಮಾಡೋದು ಈ ಕೆಲಸ, ನಿಮ್ಗೆ ಅಭ್ಯಾಸ. ಅದು ರಾಷ್ಟ್ರೀಯ ಕೊಲೆ ಮಾಡಿ ಅಧಿಕಾರ ತಗೊಳ್ಳೋಂಥದ್ದು, ಕೊಲೆ ಮಾಡಿ ಅಧಿಕಾರ ತಗೊಳ್ಳೋಂಥದ್ದು ಬಿಜೆಪಿ ಬಂದಿರೋಂಥದ್ದು. ಕನಿಷ್ಠ 6 ಜನ ಹಿರಿಯ ಸಚಿವರು ಹೇಳಿದ್ರು, ಕನಿಷ್ಠ 6 ಜನ ಹಿರಿಯ ಸಚಿವರು ಹೇಳಿದ್ರು. ದಿನ ಆಗಲೇ ಪ್ರಶ್ನೆ ಕೇಳಿದ್ರಿ, ಡೈವರ್ಟ್ ಆಗೋದು ಬೇಡ, ಪಾಪ ಅವ್ರು ಡೈವರ್ಟ್ ಮಾಡಪ್ಪ. ನೀವು ನನ್ನನ್ನು ಕೇಳಿದ್ರೆ ಮಧ್ಯದಲ್ಲಿ ಬಾಯಾಕ್ ಮಾತಾಡೋರು, ಅವ್ರಿಗೆ ಅದು ಅಭ್ಯಾಸ. ಅವ್ರಿಗೆ ಬಿಜೆಪಿಗೆ ಯಾವಾಗ ಇಶ್ಯೂ ಇಲ್ಲ ಅಂತಾರೋ ಡೈವರ್ಟ್ ಮಾಡೋದು ಅಭ್ಯಾಸ. ತಾವು ಕೇಳಿದ ಪ್ರಶ್ನೆಗೆ ಹೇಳ್ತೀನಿ. ಆಗಲೇ ರವೀಂದ್ರ ರೇಷ್ಮೆ ಕೆಲವು ವಿಷಯ ಎತ್ತಿದ್ದಾರೆ, ಪ್ರಶಾಂತ್ ಕೆಲವು ವಿಷಯ ಎತ್ತಿದ್ದಾರೆ. ನಾವು ಹಿಂದೆ ನಿಮ್ಮ ಮಾಧ್ಯಮದಲ್ಲೇ ಚರ್ಚೆ ಮಾಡಿದ್ದೇವೆ. ಕರ್ನಾಟಕದಲ್ಲಿ 3 ಪವರ್ ಸೆಂಟರ್ ಅಂತೇಳಿ ತಾವೇ ಚರ್ಚೆ ಮಾಡಿದ್ದೀರ. ಖರ್ಗೆ ಅವರು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್. ನೋಡಿ, ಡಿ ಕೆ ಶಿವಕುಮಾರ್ ಅವರು ಸ್ಟೂಡೆಂಟ್ ಲೈಫಿಂದ ಕಾಂಗ್ರೆಸ್ ಪಕ್ಷದ ಜೊತೆ ಗುರ್ತಚ್ಕೊಂಡು ಕೆಲಸ ಮಾಡ್ಕೊಂಡು ಬಂದಂಥವ್ರು. 700 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಅಸೆಂಬ್ಲಿ ಬಂದಂಥವ್ರು. ಅವರು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಯಾವುದೇ ರಾಜಕೀಯ ಪಕ್ಷ ಇನ್ಕ್ಲೂಡಿಂಗ್ BJP ಪಾರ್ಟಿಯ ಲಾಯಲ್ಟಿ, ಪಾರ್ಟಿ ಬದ್ಧತೆ ಯಾರಿಂದಲೂ ಕಲಿಬೇಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಡಲ್ಲ. ಅದನ್ನು BJP ನಾಯಕರು ಒಪ್ಕೊಂಡಿದ್ದಾರೆ, ಬಳಸಲ್ಲ. ಎಸ್, ದಟ್ ಈಸ್ ದ ಲಾಯಲ್ಟಿ. ಇವತ್ತು ಏನು ಚರ್ಚೆ ಆಗ್ತಾ ಇದೆ, ಅಫ್ಕೋರ್ಸ್ ಸ್ವಾಭಾವಿಕ. ರಾಜಕೀಯ ಪಕ್ಷ ಒಂದು ಅಧಿಕಾರದಲ್ಲಿದ್ದಾಗ ಈ ಥರದ ಚರ್ಚೆಗಳು ಸ್ವಾಭಾವಿಕ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ಒಂದಂತೂ ಸತ್ಯ ಇದೆ, ಇವತ್ತು ಇವೆರಬ್ಬರ ಜೊತೆಗೆ ಖರ್ಗೆರವರು ಸಹ AICC ಅಧ್ಯಕ್ಷರಿದ್ದಾರೆ. ಅವರು ಕರ್ನಾಟಕದ ಪ್ರತಿಯೊಂದು ಪಲ್ಸ್ ತಿಳ್ಕೊಂಡಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ನು. ನಮಗೆ ಯಾವತ್ತೂ ಸಹ ಸೋಷಿಯಲ್ ಜಸ್ಟಿಸು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ಅಧಿಕಾರ ಹಂಚಿಕೆ ಮಾಡುವಂಥದ್ದನ್ನ ಮಾಡ್ಕೊಂಡು ಹೋಗ್ತೀವಿ. ಆಗಲೇ ಅವ್ರು ಹೇಳಿದ್ರು, ಕೆಲವು ವಾಸ್ತವಿಕ ವಿಚಾರ ಅವ್ರು ಚರ್ಚೆ ಮಾಡೋರು. ಸಿದ್ದರಾಮಯ್ಯರೇ ಕಂಟಿನ್ಯೂ ಆದರೆ ಕ್ಯಾಸ್ಟ್ ಈಕ್ವೇಷನ್ ಏನಾಗ್ಬೋದು, ಸೋಷಿಯಲ್ ಇಂಜಿನಿಯರಿಂಗ್ ಏನಾಗ್ಬೋದು,
ಒಂದು ವೇಳೆ ಬದಲಾವಣೆ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವಾಗೇನೇನು ಕ್ಯಾಸ್ಟ್ ಈಕ್ವೇಷನ್ ಇಲ್ಲಿ ಆಗ್ಬೋದು ಅನ್ನೋದನ್ನ ಚರ್ಚೆ ಮಾಡಿದ್ರು. ಮತ್ತು ರವೀಂದ್ರ ರೇಷ್ಮೆ ಅವರು ಸಹ ಹಿರಿಯರಿದ್ದಾರೆ, ಅವರು ಕ್ಯಾಸ್ಟ್ ಈಕ್ವೇಷನ್ ಬಗ್ಗೆ ಸಾಕಷ್ಟು ಹಿಂದೆ ಲೇಖನಗಳು ಬರೆದಿದ್ದಾರೆ. ಅದು ಸ್ವಾಭಾವಿಕ. ಬಟ್ ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ಸೋಷಿಯಲ್ ಜಸ್ಟಿಸ್ ಇಟ್ಕೊಂಡೇ ಈ ಕ್ವೆಶನ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಅಲಾಟ್ಮೆಂಟ್ ಆಫ್ ಟಿಕೆಟ್. ಏನು ನಾವು ಟಿಕೆಟ್ ಒಕ್ಕಲಿಗರು, ಕುರುಬ ಸಮುದಾಯ, ಲಿಂಗಾಯತ ಸಮುದಾಯ ಕೂಗು ಒಂದೇ ಇರೋದು, ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಒಂದೇ ಕೂಗು. ಇವ್ರು ಸೋಷಿಯಲ್ ಜಸ್ಟಿಸ್ ಅಂದ್ರಲ್ಲ, ಕಾಂಗ್ರೆಸ್ ಅವರು ದಲಿತರಿಗೆ ಸಿಎಂ ಮಾಡ್ತಾರ ಅಂತ ಒಕ್ಕಲಿಗರು, ಕುರುಬ, ಲಿಂಗಾಯತ ಸಮುದಾಯದವ್ರು ಕೂಗಿದ್ರು ಮಾಡ್ತಾರ. ಅಲ್ಲ, ಇದಾಗುತ್ತಾ ಇದು ಸೋಷಿಯಲ್ ಜಸ್ಟಿಸ್? ಸರ್ ಹೇಳ್ತಿದ್ದಾರೆ, ಅಲ್ಲ ಸರ್ ಹೇಳ್ತಿದ್ದಾರೆ. 5 ಜನರಿಗೆ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ.